ನಮಸ್ಕಾರ ಸ್ನೇಹಿತರೆ, ನಮ್ಮ ರೈತ ಲೈಫ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಕೋಳಿ ಮೊಟ್ಟೆಯನ್ನು ಕಾವಿಗೆ ಹಾಕಿದ ನಂತರ 10 ದಿನಗಳಾದ ನಂತರ ಮೊಟ್ಟೆ ಒಳಗೆ ಏನು ನಡೆಯುತ್ತದೆ ಅನ್ನೋದನ್ನು ನೋಡೋಣ. ಲೈಟ್ ಹಾಕಿ ನೋಡಿದಾಗ ಒಳಗೆ ಕಾಣುವ ನರಗಳು, ಬೆಳೆಯುತ್ತಿರುವ ಕೋಳಿ ಮರಿ ಮತ್ತು ಅದರ ಚಲನೆ ತುಂಬ ಅದ್ಭುತವಾಗಿರುತ್ತದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಮುಂದುವರಿಸೋಣ. ಕೋಳಿ ಮೊಟ್ಟೆಯನ್ನು ಸರಿಯಾದ ತಾಪಮಾನದಲ್ಲಿ ಕಾವಿಗೆ ಹಾಕಿದರೆ 10 ದಿನಗಳ ನಂತರ ಅದರ ಒಳಗೆ ಜೀವ ಸಂಪೂರ್ಣವಾಗಿ ಬೆಳೆಯಲು ಶುರುವಾಗಿರುತ್ತದೆ. ಲೈಟ್ ಮೂಲಕ ಮೊಟ್ಟೆ ಚೆಕ್ ಮಾಡಿದಾಗ ಕೆಂಪು ಬಣ್ಣದ ನರಗಳು ಜಾಲದಂತೆ ಕಾಣುತ್ತವೆ. ಮಧ್ಯದಲ್ಲಿ ಚಿಕ್ಕ ಕೋಳಿ ಮರಿ ರೂಪುಗೊಂಡಿರುತ್ತದೆ. ಕೆಲವು ಮೊಟ್ಟೆಯಲ್ಲಿ ಮರಿಯ ಚಲನೆಯೂ ಕಾಣಬಹುದು. ಇದು ಮೊಟ್ಟೆ ಆರೋಗ್ಯಕರವಾಗಿದ್ದು ಸರಿಯಾಗಿ ಬೆಳೆಯುತ್ತಿದೆ ಅನ್ನೋದರ ಲಕ್ಷಣ. ಇದು ಒಳ್ಳೆಯ ಮೊಟ್ಟೆಯಲ್ಲಿ ನರಗಳು ಸ್ಪಷ್ಟವಾಗಿ ಹರಡಿರುತ್ತವೆ. ಆದರೆ ನರಗಳು ಕಾಣಿಸದಿದ್ದರೆ ಅಥವಾ ಮೊಟ್ಟೆ ಸಂಪೂರ್ಣವಾಗಿ ಖಾಲಿ ರೀತಿಯಲ್ಲಿದ್ದರೆ ಅದು ಕೆಟ್ಟೋಗ್ಯದಂತ ಅರ್ಥ. ಅಂದರೆ ಬೆಳವಣಿಗೆ ಆಗದೆ ಮೊಟ್ಟೆ ಖಾಲಿ ಇದೆ ಅಂತ ಅರ್ಥ. ಇನ್ನೊಂದು ರೈತರು ಉಪಯುಕ್ತ ಮಾಹಿತಿ ಏನಪ್ಪ ಅಂತಂದರೆ, ಕಾವಿನ ತಾಪಮಾನ ಸುಮಾರು 37 ಡಿಗ್ರಿ ಇರ್ಬೇಕಂತಾರೆ. ಅದರೊಳಗೂ ವಿದ್ಯುತ್ ನಡೀತದೆ. ಮೊಟ್ಟೆಯನ್ನು ದಿನಕ್ಕೆ ಕನಿಷ್ಠ ಅಂದರೆ 2 ಬಾರಿಯಾಗ ತಿರುಗಿಸಿರ್ಬೇಕು. ಅಂತಹ ಕೋಳಿನೇ ಒದಗಿ ಹಾಕ್ಬೇಕು ನೀವು. ಹೆಚ್ಚು ಬಿಸಿ ಮತ್ತು ಅದು ಹೆಚ್ಚು ಚಳಿ ಇರಬಾರ್ದು. 21 ದಿನಗಳ ನಂತರ ಕೋಳಿ ಮರಿ ಹೊರ ಬರ್ತದೆ. ಕೋಳಿಯ ರೂಪುಗೊಂಡಿರುವಂತಹ ಮೊಟ್ಟೆಗಳ ಬಗ್ಗೆ ಈಗ ಕೆಟ್ಟು ಹೋದ ಮೊಟ್ಟೆ ಹೇಗೆ ಗುರುತಿಸುವುದು ಅಂತ. ಸ್ನೇಹಿತರೆ, ಕಾವಿಗೆ ಹಾಕಿದ ಎಲ್ಲ ಮೊಟ್ಟೆಗಳಲ್ಲೂ ಮರಿ ಬೆಳೆಯುವುದಿಲ್ಲ. ಕೆಲವು ಮೊಟ್ಟೆಗಳು ಕೆಟ್ಟು ಹೋಗಬಹುದು ಅಥವಾ ಒಳಗೆ ಬೆಳವಣಿಗೆ ನಿಲ್ಲಬಹುದು. 10 ದಿನಗಳ ನಂತರ ಲೈಟ್ ಹಾಕಿ ನೋಡಿದಾಗ ಕೆಟ್ಟು ಹೋದ ಮೊಟ್ಟೆಯಲ್ಲಿ ನರಗಳು ಕಾಣಿಸುವುದಿಲ್ಲ. ಒಳಗೆ ಕಪ್ಪು ಅಥವಾ ಮಸುಕಾದ ಕಲೆ ಮಾತ್ರ ಕಾಣುತ್ತದೆ. ಕೆಲವೊಮ್ಮೆ ಸಂಪೂರ್ಣ ಹಳದಿ ಬಣ್ಣದಂತೆಯೂ ಕಾಣುತ್ತದೆ. ದುರ್ವಾಸನೆ ಬರುತ್ತದೆ. ಮೊಟ್ಟೆ ಒಡೆದ ಮೇಲೆ ಮರಿ ಬೆಳವಣಿಗೆ ನಿಂತಿರುತ್ತದೆ. ಇಂತಹ ಮೊಟ್ಟೆಗಳನ್ನು ತಕ್ಷಣ ಬೇರ್ಪಡಿಸಬೇಕು. ಇಲ್ಲದಿದ್ದರೆ ಉಳಿದ ಒಳ್ಳೆಯ ಮೊಟ್ಟೆಗಳಿಗೂ ಹಾನಿಯಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮೊಟ್ಟೆ ಕೆಡುವ ಪ್ರಮುಖ ಕಾರಣಗಳಪ್ಪ ಅಂತಂದರೆ ಹೆಚ್ಚು ಬಿಸಿ, ಕಡಿಮೆ ತಾಪಮಾನದಿಂದ. ಹಳೆಯ ಮೊಟ್ಟೆಗಳು ಕಾವಿಗೆ ಹಾಕಬಾರ್ದು. ಮೊಟ್ಟೆಯನ್ನು ಸರಿಯಾಗಿ ತಿರುಗಿಸುತ್ತಿರುವುದು. ಕೋಳಿ ಕರೆಕ್ಟಾಗಿ ನಾವಂಥ ತಿರುಗಿಸೋ ಕೋಳಿನ ಮಾತ್ರ ಒದಗಿ ಹಾಕಬೇಕು. ಬ್ಯಾಕ್ಟೀರಿಯಾ ಅಥವಾ ಶುದ್ಧತೆ, ಅದರಲ್ಲಿ ಒಂದೊಂದು ಕೋಳಿ ಅಕ್ಕಿ ಹಾಕ್ತಿರ್ತವೆ, ಅಂದರೆ ಲ್ಯಾಟ್ರಿನ್ ಮಾಡ್ತಿರ್ತವೆ. ಅಂಥ ಕೋಳಿಯಿಂದನೂ ಪ್ರಾಬ್ಲಮ್ ಆಗ್ತವೆ. ದುರ್ಬಲ ಕೋಳಿಯಿಂದ ಬಂದ ಮೊಟ್ಟೆಗಳು ಅವೇ ಸಾಧ್ಯ ಇಲ್ಲ. ಮೊಟ್ಟೆ ಚೆಕ್ ಮಾಡುವಾಗ ಜಾಗೃತಿಯಿಂದ ಹಿಡಿಯಿರಿ. ಬಲವಾಗಿ ಒತ್ತಿದ್ರೂ ಮೊಟ್ಟೆ ಒಡೆಯಬಹುದು. ಸ್ನೇಹಿತರೆ, ಮೊಟ್ಟೆ ಒಳಗೆ ನಡೆಯುವ ಈ ಪ್ರಕೃತಿ ಅದ್ಭುತ ನಿಮಗೆ ಈಗಿತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಿಷ್ಟು ಕೋಳಿ ಸಾಕಾಣಿಕೆ, ಕೃಷಿ ಮತ್ತು ರೈತರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ರೈತ ಲೈಫ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ. ಇಂತಿ ನಿಮ್ಮ ಬ್ರಹ್ಮಯ್ಯ.